ಸರ್ಕಾರದ ಬೆಲೆ ಏರಿಕೆಯ ನೀತಿ ಇರಬಹುದು ಅಥವಾ ದೇಶದಲ್ಲಿ ಸಂವಿಧಾನವನ್ನು ಕಗ್ಗೊಲೆ ಮಾಡ್ತಾ ಇರುವಂಥ ನೀತಿ ಇರಬಹುದು, ಸಂವಿಧಾನ ಬಚಾವೋ ಆಂದೋಲನ ಮತ್ತು ಬೆಲೆ ಏರಿಕೆಯ ವಿರುದ್ಧವಾಗಿ ಇವತ್ತು ಮುಂಬರುವಂಥ 27 ಅಥವಾ 28ನೇ ತಾರೀಕು ಬೆಳಗಾವಿಯ CP-ED ಮೈದಾನದಲ್ಲಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಬೆಳಗಾವಿಯ CP-ED ಮೈದಾನದಲ್ಲಿ 27 ಅಥವಾ 28ನೇ ತಾರೀಕಿನಂದು ತಮ್ಗೆ ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ನಮ್ಮ AICC ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಆದಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸುರ್ಜೇವಾಲಾಜಿಯವರು, ವೇಣುಗೋಪಾಲ್ಜಿಯವರು ಭಾಗವಹಿಸುವಂಥ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ. ಇದು ನಮ್ಮ ಚಿಕ್ಕೋಡಿ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಸುಮಾರು ತಾವೆಲ್ಲ ಮಾಧ್ಯಮದ ಸಹೋದರರು ಪ್ರಶ್ನೆಯನ್ನು ಕೇಳಿದ್ರಿ. BJP ಸರ್ಕಾರ, BJP ಪಕ್ಷ ಜನಾಕ್ರೋಶ ಆಂದೋಲನ ಮಾಡ್ತಾ ಇದೆ, ಅದಕ್ಕೋಸ್ಕರ ಅದರ ವಿರುದ್ಧವಾಗಿ ನೀವು ಮಾಡ್ತಾ ಇದ್ದೀರಾ, ಅವರು ಅನೇಕ ಆರೋಪಗಳನ್ನ ಮಾಡಿದ್ರಿ, ಅದಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರಿ. ಅದು ತಪ್ಪು. ಆದರೆ ಈಗ BJPಯವರು ಯಾಕೆ ಜನಾಕ್ರೋಶ ರ್ಯಾಲಿಯನ್ನು, ಆಂದೋಲನವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು 2 ನಿಮಿಷದಲ್ಲಿ ನಾನು ಉತ್ತರವನ್ನು ಹೇಳಲಿಕ್ಕೆ ಬಯಸ್ತೇನೆ. BJPಯವರು ತಮ್ಮ ಒಳಗಿನ ಏನು ಬೇಗುದಿ ಇದೆ, ಒಳ ಜಗಳ ಇದೆ, ಇವತ್ತು ಆ ಜಗಳವನ್ನು ಮರೆಮಾಚಲಿಕ್ಕೆ ಹೋದಲ್ಲಿ ಬಂದಲ್ಲಿ ಎಲ್ಲ ಅವರ ಕಾರ್ಯಕರ್ತರು, ಅವರ ಪಕ್ಷದ ಕಾರ್ಯಕರ್ತರು ಅವ್ರನ್ನ ಬೀದಿಯಲ್ಲಿ ಅವ್ರನ್ನ ಉಗಿತಾ ಇದ್ರು. ಏನು ಕೇಂದ್ರ ಸರ್ಕಾರ ಇವತ್ತು ಬೆಲೆಯನ್ನು ಏರಿಸಿದೆ, ಪೆಟ್ರೋಲ್ ಬೆಲೆ ಇರ್ಬೋದು, ಡೀಸೆಲ್ ಬೆಲೆ ಇರ್ಬೋದು, ಗ್ಯಾಸ್ ಸಿಲಿಂಡರ್ ಬೆಲೆ ಇರ್ಬೋದು, ಸಿಮೆಂಟ್ ಬೆಲೆ ಇರ್ಬೋದು, ಗೊಬ್ಬರನ ಬೆಲೆ ಇರ್ಬೋದು, ಔಷಧಿ ಬೆಲೆ ಇರ್ಬೋದು, ಕಾಳು ಕಡಿಯ ಬೆಲೆ ಇರಬಹುದು, ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆಯನ್ನು ಹೆಚ್ಚಿಗೆ ಆಗಿರೋದ್ರಿಂದನೇ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿಯನ್ನು ಇಂಟ್ರಡ್ಯೂಸ್ ಮಾಡಿದ್ದು ಯಾವುದಕ್ಕೆ, ಅದನ್ನು ಮೊದಲು ನಾನು ಮಾಧ್ಯಮದ ಸಹೋದರರಿಗೆ, ಕರ್ನಾಟಕದ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ಜನ್ಮ ತಾಳಿದ್ದೆ ಬೆಲೆ ಏರಿಕೆಯ ವಿರುದ್ಧವಾಗಿ. ಬೆಲೆ ಏರಿಕೆಯಾಗಿ ಏನಾದರೂ ಒಂದು ಸಹಾಯ ಮಾಡಬೇಕು. ಕರೋನಾದಲ್ಲಿ ನಮ್ಮ ಅಕ್ಕ ತಂಗಿಯರು ಸಂಕಷ್ಟ ಪಡ್ತಾ ಇದ್ದಾರೆ. ಸಿಲಿಂಡರ್ ಬೆಲೆ 400 ಇದ್ದಿದ್ದು 950 ಆಯಿತು. ಪೆಟ್ರೋಲ್ ಡೀಸೆಲ್ ಬೆಲೆ 100 ರೂಪಾಯಿ ಆಯಿತು. ಅದಕ್ಕೋಸ್ಕರ ಬೆಲೆ ಏರಿಕೆಗೆ ಏನಾದರೂ ಸಹಾಯ ಮಾಡೋಣ ಅಂತ ಗ್ಯಾರಂಟಿಯನ್ನು ತೆಗೆದುಕೊಂಡು ಬಂದ್ವೇ ಹೊರತಾಗಿ ಗ್ಯಾರಂಟಿಯಿಂದ ಬೆಲೆ ಏರಿಕೆ ಆಗಿದೆ ಅಂತ ಏನು BJPಯವರು ಹೇಳ್ತಾ ಇದ್ದಾರಲ್ಲ, ಇದು ಶುದ್ಧ ಸುಳ್ಳು. ಯಾಕೆ BJPಯವರು ಇದನ್ನು, ಈ ಒಂದು ಜನ ಆಕ್ರೋಶ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಅವರ ಪಕ್ಷದಲ್ಲಿಯ ಆಂತರಿಕ ಕಚ್ಚಾಟ. ಆ ಆಂತರಿಕ ಕಚ್ಚಾಟ ಇಡೀ ಕರ್ನಾಟಕದ ಜನತೆ ಆ ತಮಾಷೆಯನ್ನು ನೋಡ್ತಾ ಇದೆ. ಆ ಒಂದು ದಿಕ್ಕನ್ನು ತಪ್ಪಿಸ್ಲಿಕ್ಕೆ, ಕಾರ್ಯಕರ್ತರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಮತ್ತು ನಮ್ಮ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಮೇಲೆ ಗೂಬೆಯನ್ನು ಕೂರಿಸಲಿಕ್ಕೆ ಜನ ಆಕ್ರೋಶ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಧರ್ಮ ಏನು ಅಂತಂದರೆ, ಜನರಿಗೆ ಕರೆಕ್ಟಾಗಿರುವಂಥ ಒಂದು ಸಂದೇಶವನ್ನು ಕೊಡಬೇಕು. ಈಗ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡಿದರು, ಅದ್ರ ಬಗ್ಗೆ ತಾವು ಕೂಡ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅವ್ರ ಹತ್ರ ED ಏಜೆನ್ಸಿ ಇದೆ, IT ಏಜೆನ್ಸಿ ಇದೆ, IB ಏಜೆನ್ಸಿ ಇದೆ. ವಿರೋಧ ಪಕ್ಷದ ಸರ್ವೋಚ್ಚ ನಾಯಕರ ಮೇಲೆ ಮನಸ್ಸೋ ಇಚ್ಛೆ ಯಾವ ರೀತಿ ಅವರು ಪ್ರಹಾರ ಮಾಡ್ತಾ ಇದ್ದಾರೆ ಅಂತಂದರೆ, ಅವರ ಮೇಲೆ ಏನು ಬೇಕಾದರೂ ಮಾಡ್ತಾ ಇದ್ದಾರೆ. ದಿನಗಂಟ್ಲೆ ಅವ್ರ ಮೇಲೆ ಇದನ್ನು ಪ್ರಹಾರ ಮಾಡ್ತಾ ಇದ್ದಾರೆ, ಕರ್ಕೊಂಡು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. IT ಅವರನ್ನೇ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಆಸ್ತಿಯನ್ನು 300 ಎಷ್ಟು ಅಂತ ಹೇಳಿದ್ರಿ ಸರ್ ನೀವು? 359 ಕ್ರೋರ್ ಅಂತ ಅವರೇ ಇನ್ಕಮ್ ಟ್ಯಾಕ್ಸ್ದವರೇ ಡಿಕ್ಲೇರ್ ಮಾಡಿದಂಥ 359 ಕ್ರೋರ್ ಅಂತ ಡಿಕ್ಲೇರ್ ಮಾಡಿದಂಥ ಆಸ್ತಿನ 5,000 ಕೋಟಿ 6,000 ಕೋಟಿ ಅಂತ ಹೇಳ್ತಾರೆ BJPಯವರು ಭಾಷಣ ಮಾಡಬೇಕಾದ್ರೆ. ಅಂದರೆ ಜನರ ಮಣ್ಣಿಗೆ, ಜನರ ದಾರಿಯನ್ನು ಯಾವ ಥರ ತಪ್ಪಿಸ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಒಂದು ವೇದಿಕೆಯನ್ನು ನಾವು ಬೆಳಗಾವಿಯಲ್ಲಿ ಮಾಡ್ತಾ ಇದ್ವಿ, ಜನರ ಎದುರುಗಡೆ ನಾವು ಇಡ್ತಾ ಇದ್ದೀವಿ. ಬೆಲೆ ಏರಿಕೆ ಆಗಿರೋದು BJPಯ ಆಡಳಿತದಿಂದ, BJPಯ ನೀತಿಯಿಂದ, BJPಯ ಕೇಂದ್ರದ ಸರ್ಕಾರದ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, BJPಯ ಒಂದು ಏನು ಅದಾನಿ ಅಂಬಾನಿಗೋಸ್ಕರ ಸಹಾಯ ಮಾಡ್ತಾ ಇದ್ರಲ್ಲ ಆ ಒಂದು ನೀತಿಯಿಂದ ಅಂತ ಜನಸಾಮಾನ್ಯರ ಎದುರಿಗೆ ಹೇಳಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಭ್ರಷ್ಟಾಚಾರದ ಬಗ್ಗೆ ನಾವು ತನಿಖೆಯನ್ನು ನಡೆಸಿದ್ವಿ. ಆ ವರದಿಗಳು ಬಂದು ಆದರೆ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ? ಒಬ್ಬರ ಮೇಲೆ
ಯಾವುದೇ ಆರೋಪಕ್ಕೆ ಯಾವುದೇ ಕ್ರಮದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಒಂದು ಮಾತನ್ನು ಹೇಳ್ತೀನಿ, ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಯಾವ್ಯಾವ ಕರೋನಾದಲ್ಲಿ ಇರಬಹುದು ಅಥವಾ PSI ಹಗರಣ ಇರಬಹುದು, ನಾವೇನು 40% ಇರಬಹುದು, ಇದ್ರದ್ದೆಲ್ಲರದ್ದು ತನಿಖೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದೆಲ್ಲದರದ್ದು ತನಿಖೆ ಆಗಿದೆ, ವರದಿ ಕೂಡ ಬಂದಿದೆ. ಆ ವರದಿಯನ್ನು ಕ್ಯಾಬಿನೆಟ್ ಡಿಸಿಷನ್ ತಗೊಳುತ್ತೆ, ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಡಿಸಿಷನ್ನ ತಗೊಳ್ತಾರೆ, ಖಂಡಿತವಾಗ್ಲೂ ಡಿಸಿಷನ್ನ ತಗೊಳ್ತಾರೆ. ನೋಡಿ, ಅದಕ್ಕೆ ಈಗಾಗಲೇ ನಾವು ಮೀಟಿಂಗ್ನಲ್ಲಿ ಮಾತಾಡಿದ್ದೀವಿ. ಅದ್ರ ಬಗ್ಗೆ ಜಾಸ್ತಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರು ನಾನು ಹೇಳಿದ್ದೀನಿ. ಮಂತ್ರಿಗಳು ಎಲ್ಲರೂ ಬರ್ತಾರೆ, ಮಂತ್ರಿಗಳು ಎಲ್ಲರೂ ಬರ್ತಾರೆ. ನೋಡಿ, ಒಂದು ಸುಳ್ಳನ್ನು 1000 ಬಾರಿ ಹೇಳಿ ಸತ್ಯವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ BJPಯವರು. ಒಂದೇ ಒಂದು ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಟಂಥವ್ರಿಗೆ ನಾವು ಜನರಿಗೆ ಹೇಳಬೇಕಲ್ಲ, ತಪ್ಪು ಸಂದೇಶ ಹೋಗಬಾರ್ದು. ಏನು ಸತ್ಯ ಇದೆ ಅನ್ನೋದನ್ನು ನಾವು ಜನರಿಗೆ ಹೇಳಬೇಕಲ್ಲ. ಇದು ಅವ್ರಿಗೆ ಕೌಂಟರ್ ಮಾಡುವಂಥ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಆಯ್ತಾ ಸರ್? ನನಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. BJPಯವರು ಯಾವ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ? ಬೆಲೆ ಏರಿಕೆ ಅಂದರೆ ಏನು, ಯಾವುದು? ಈಗ ಪೆಟ್ರೋಲ್ ಡೀಸೆಲ್ ಬಗ್ಗೆ ಬೆಲೆ ಏರಿಕೆನಾ? ಮುಂಚೆ ಕ್ರೂಡ್ ಆಯಿಲ್ ಎಷ್ಟಿತ್ತು, ಈಗ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ, ಅದ್ರ ಬಗ್ಗೆ ಏನಾದರೂ ಹೋರಾಟ ಮಾಡ್ತಾ ಇದ್ದಾರಾ? ಅಥವಾ ದಿನಸಿ ಪದಾರ್ಥದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರಾ? ಅದ್ರ ಬಗ್ಗೆ ಗ್ಯಾರಂಟಿ ಎದಕ್ಕೆ ತಂದ್ವಿ ನಾವು? ಗ್ಯಾರಂಟಿ ಅನ್ನುವಂಥ ಶಬ್ದ ಯಾಕೆ ಬಂತು? ಗ್ಯಾರಂಟಿ ಜನ್ಮ ಯಾಕಾಯಿತು? ಅದ್ರ ಬಗ್ಗೆ ಸ್ವಲ್ಪ ತಾವೆಲ್ಲ ಗಮನ ಹರಿಸ್ಬೇಕು. ತಮಗೂ ಎಲ್ಲರಿಗೂ ಗ್ಯಾರಂಟಿ ಬರ್ತಾ ಇದೆ, ಎಲ್ಲರಿಗೂ ಬರ್ತಾ ಇದೆಯೋ? 50% ಜನರಿಗೆ ಬರ್ತಾ ಇದೆಯೋ? ಗ್ಯಾರಂಟಿ ಉದ್ಭವ ಆಗಿದ್ದು, ಗ್ಯಾರಂಟಿ ಜನ್ಮ ತಾಳಿದ್ದನೇ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಬೇಕಂತ, ಬೆಲೆ ಏರಿಕೆಯಲ್ಲಿ ತತ್ತರಿಸಿದಂಥ ಜನರಿಗೆ ಏನಾದರೂ ಸಹಾಯ ಮಾಡಬೇಕಂತದಕ್ಕೇ ಗ್ಯಾರಂಟಿ ಹುಟ್ಟಿದ್ದು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ನೀತಿ ಇರಬಹುದು, ಅಥವಾ ದೇಶದಲ್ಲಿ ಸಂವಿಧಾನವನ್ನು ಕಗ್ಗೊಲೆ ಮಾಡ್ತಾ ಇರುವಂಥ ನೀತಿ ಇರಬಹುದು. ಸಂವಿಧಾನ ಬಚಾವೋ ಆಂದೋಲನ ಮತ್ತು ಬೆಲೆ ಏರಿಕೆಯ ವಿರುದ್ಧವಾಗಿ ಇವತ್ತು ಮುಂಬರುವಂಥ 27 ಅಥವಾ 28ನೇ ತಾರೀಕು ಬೆಳಗಾವಿಯ CPED ಮೈದಾನದಲ್ಲಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಬೆಳಗಾವಿಯ CPED ಮೈದಾನದಲ್ಲಿ 27 ಅಥವಾ 28ನೇ ತಾರೀಕಿನಂದು ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ನಮ್ಮ AICC ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಆದಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸುರ್ಜೇವಾಲಾಜಿಯವರು, ವೇಣುಗೋಪಾಲ್ಜಿಯವರು ಭಾಗವಹಿಸುವಂಥ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ. ಇದು ನಮ್ಮ ಚಿಕ್ಕೋಡಿ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ, ಸುಮಾರು ತಾವೆಲ್ಲ ಮಾಧ್ಯಮದ ಸಹೋದರರು ಪ್ರಶ್ನೆಯನ್ನು ಕೇಳಿದ್ರಿ. BJP ಪಕ್ಷ ಜನಾಕ್ರೋಶ ಆಂದೋಲನ ಮಾಡ್ತಾ ಇದೆ, ಅದಕ್ಕೋಸ್ಕರ ಅದ್ರ ವಿರುದ್ಧವಾಗಿ ನೀವು ಮಾಡ್ತಾ ಇದ್ದೀರಾ, ಅವ್ರು ಅನೇಕ ಆರೋಪಗಳನ್ನ ಮಾಡಿದ್ರಿ, ಅದಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಅದು ತಪ್ಪು. ಆದರೆ ಈಗ BJPಯವರು ಯಾಕೆ ಜನಾಕ್ರೋಶ ರ್ಯಾಲಿಯನ್ನು, ಆಂದೋಲನವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು 2 ನಿಮಿಷದಲ್ಲಿ ನಾನು ಉತ್ತರವನ್ನು ಹೇಳಲಿಕ್ಕೆ ಬಯಸ್ತೇನೆ. BJPಯವರು ತಮ್ಮ ಒಳಗಿನ ಏನು ಬೇಗುದಿ ಇದೆ, ಒಳ ಜಗಳ ಇದೆ, ಇವತ್ತು ಆ ಜಗಳವನ್ನು ಮರೆಮಾಚಲಿಕ್ಕೆ ಹೋದಲ್ಲಿ ಬಂದಲ್ಲಿ ಎಲ್ಲ ಅವರ ಕಾರ್ಯಕರ್ತರು, ಅವರ ಪಕ್ಷದ ಕಾರ್ಯಕರ್ತರು ಅವ್ರನ್ನ ಬೀದಿಯಲ್ಲಿ ಅವ್ರನ್ನ ಉಗಿತಾ ಇದ್ರು. ಏನು ಕೇಂದ್ರ ಸರ್ಕಾರ ಇವತ್ತು ಬೆಲೆಯನ್ನು ಏರಿಸಿದೆ. ಪೆಟ್ರೋಲ್ ಬೆಲೆ ಇರ್ಬೋದು, ಡೀಸೆಲ್ ಬೆಲೆ ಇರ್ಬೋದು, ಗ್ಯಾಸ್ ಸಿಲಿಂಡರ್ ಬೆಲೆ ಇರ್ಬೋದು, ಸಿಮೆಂಟ್ ಬೆಲೆ ಇರ್ಬೋದು, ಗೊಬ್ಬರನ ಬೆಲೆ ಇರ್ಬೋದು, ಔಷಧಿ ಬೆಲೆ ಇರ್ಬೋದು, ಕಾಳು ಕಡಿಯ ಬೆಲೆ ಇರಬಹುದು. ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆಯನ್ನು ಹೆಚ್ಚಿಗೆ ಆಗಿರೋದ್ರಿಂದನೇ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿಯನ್ನು ಇಂಟ್ರಡ್ಯೂಸ್ ಮಾಡಿದ್ದು ಯಾವುದಕ್ಕೆ? ಅದನ್ನು ಮೊದಲು ನಾನು ಮಾಧ್ಯಮದ ಸಹೋದರರಿಗೆ, ಕರ್ನಾಟಕದ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ಜನ್ಮ ತಾಳಿದ್ದೇ ಬೆಲೆ ಏರಿಕೆಯ ವಿರುದ್ಧವಾಗಿ. ಬೆಲೆ ಏರಿಕೆಯಾಗಿ ಏನಾದರೂ ಒಂದು ಸಹಾಯ ಮಾಡಬೇಕು. ಕರೋನಾದಲ್ಲಿ ನಮ್ಮ ಅಕ್ಕ ತಂಗಿಯರು ಸಂಕಷ್ಟ ಪಡ್ತಾ ಇದ್ದಾರೆ. ಸಿಲಿಂಡರ್ ಬೆಲೆ 400 ಇದ್ದಿದ್ದು
950 ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ 100 ರೂಪಾಯಿ ಆಯಿತು. ಅದಕ್ಕೋಸ್ಕರ ಬೆಲೆ ಏರಿಕೆಗೆ ಏನಾದರೂ ಸಹಾಯ ಮಾಡೋಣ ಅಂತ ಗ್ಯಾರಂಟಿಯನ್ನು ತೆಗೆದುಕೊಂಡು ಬಂದ್ವೇ ಹೊರತಾಗಿ ಗ್ಯಾರಂಟಿಯಿಂದ ಬೆಲೆ ಏರಿಕೆ ಆಗಿದೆ ಅಂತ ಏನು BJP-ಯವರು ಹೇಳ್ತಾ ಇದ್ದಾರಲ್ಲ, ಇದು ಶುದ್ಧ ಸುಳ್ಳು. ಯಾಕೆ BJP-ಯವರು ಇದನ್ನು ಈ ಒಂದು ಜನ ಆಕ್ರೋಶ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಅವರ ಪಕ್ಷದಲ್ಲಿಯ ಆಂತರಿಕ ಕಚ್ಚಾಟ. ಆ ಆಂತರಿಕ ಕಚ್ಚಾಟ ಇಡೀ ಕರ್ನಾಟಕದ ಜನತೆ ಆ ತಮಾಷೆಯನ್ನು ನೋಡ್ತಾ ಇದೆ. ಆ ಒಂದು ದಿಕ್ಕನ್ನು ತಪ್ಪಿಸ್ಲಿಕ್ಕೆ, ಕಾರ್ಯಕರ್ತರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಮತ್ತು ನಮ್ಮ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಮೇಲೆ ಗೂಬೆಯನ್ನು ಕೂರಿಸ್ಲಿಕ್ಕೆ ಜನ ಆಕ್ರೋಶ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಧರ್ಮ ಏನು ಅಂತಂದರೆ, ಜನರಿಗೆ ಕರೆಕ್ಟ್ ಆಗಿರುವಂಥ ಒಂದು ಸಂದೇಶವನ್ನು ಕೊಡಬೇಕು. ಈಗ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡಿದರು, ಅದ್ರ ಬಗ್ಗೆ ತಾವು ಕೂಡ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅವ್ರ ಹತ್ರ ED ಏಜೆನ್ಸಿ ಇದೆ, IT ಏಜೆನ್ಸಿ ಇದೆ, IB ಏಜೆನ್ಸಿ ಇದೆ. ವಿರೋಧ ಪಕ್ಷದ ಸರ್ವೋಚ್ಚ ನಾಯಕರ ಮೇಲೆ ಮನಸ್ಸೋ ಇಚ್ಛೆ ಯಾವ ರೀತಿ ಅವರು ಪ್ರಹಾರ ಮಾಡ್ತಾ ಇದ್ದಾರೆ ಅಂತಂದರೆ, ಅವರ ಮೇಲೆ ಏನು ಬೇಕಾದರೂ ಮಾಡ್ತಾ ಇದ್ದಾರೆ. ದಿನಗಂಟ್ಲೆ ಅವ್ರ ಮೇಲೆ ಇದನ್ನು ಪ್ರಹಾರ ಮಾಡ್ತಾ ಇದ್ದಾರೆ, ಕರ್ಕೊಂಡು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. IT ಅವರನ್ನೇ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಆಸ್ತಿಯನ್ನು 300 ಎಷ್ಟು ಅಂತ ಹೇಳಿದ್ರಿ ಸರ್ ನೀವು? 359 ಕ್ರೋರ್ ಅಂತ ಅವರೇ ಇನ್ಕಮ್ ಟ್ಯಾಕ್ಸ್ದವರೇ ಡಿಕ್ಲೇರ್ ಮಾಡಿದಂಥ 359 ಕ್ರೋರ್ ಅಂತ ಡಿಕ್ಲೇರ್ ಮಾಡಿದಂಥ ಆಸ್ತಿನ 5,000 ಕೋಟಿ 6,000 ಕೋಟಿ ಅಂತ ಹೇಳ್ತಾರೆ BJP-ಯವರು ಭಾಷಣ ಮಾಡಬೇಕಾದ್ರೆ. ಅಂದರೆ ಜನರ ಮಣ್ಣಿಗೆ, ಜನರ ದಾರಿಯನ್ನು ಯಾವ ಥರ ತಪ್ಪಿಸ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಒಂದು ವೇದಿಕೆಯನ್ನು ನಾವು ಬೆಳಗಾವಿಯಲ್ಲಿ ಮಾಡ್ತಾ ಇದ್ವಿ, ಜನರ ಎದುರುಗಡೆ ನಾವು ಇಡ್ತಾ ಇದ್ದೀವಿ. ಬೆಲೆ ಏರಿಕೆ ಆಗಿರೋದು BJP-ಯ ಆಡಳಿತದಿಂದ, BJP-ಯ ನೀತಿಯಿಂದ, BJP-ಯ ಕೇಂದ್ರದ ಸರ್ಕಾರದ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು, BJP-ಯ ಒಂದು ಏನು ಅದಾನಿ ಅಂಬಾನಿಗೋಸ್ಕರ ಸಹಾಯ ಮಾಡ್ತಾ ಇದ್ರಲ್ಲ ಆ ಒಂದು ನೀತಿಯಿಂದ ಅಂತ ಜನಸಾಮಾನ್ಯರ ಎದುರಿಗೆ ಹೇಳಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆಡಳಿತಾವಧಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ನಾವು ತನಿಖೆಯನ್ನು ನಡೆಸಿದ್ವಿ. ಆ ವರದಿಗಳು ಬಂದು ಆದರೆ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ? ಒಬ್ಬರ ಮೇಲೂ FIR ಆಗಲಿಲ್ಲ. 40% ಅಂತಂದರೆ ಅದು ವರದಿಯನ್ನು ಇದು ಮಾಡೋಕ್ಕಾಗಲಿಲ್ಲ. ಸರ್ಕಾರ ಆ ಭ್ರಷ್ಟಾಚಾರವನ್ನು ಸಮರ್ಥಿಸಿಕೊಳ್ಳೋಕೆ ಯಾವುದೇ ಒಂದು ಆಧಾರ ಇಲ್ಲದಂಗೆ ಆಗಿರುತ್ತೆ. ಜನರು ಈ ಗೊಂದಲದಲ್ಲಿ ಅದರ ಯಾವುದೇ ಆರೋಪಕ್ಕೆ ಯಾವುದೇ ಕ್ರಮದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಒಂದು ಮಾತನ್ನು ಹೇಳ್ತೀನಿ, ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ. ಯಾವ್ಯಾವ ಕರೋನಾದಲ್ಲಿ ಇರಬಹುದು ಅಥವಾ PSI ಹಗರಣ ಇರಬಹುದು, ನಾವೇನು 40% ಇರಬಹುದು, ಇದ್ರದ್ದೆಲ್ಲರದ್ದು ತನಿಖೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದೆಲ್ಲದರದ್ದು ತನಿಖೆ ಆಗಿದೆ, ವರದಿ ಕೂಡ ಬಂದಿದೆ. ಆ ವರದಿಯನ್ನು ಕ್ಯಾಬಿನೆಟ್ ಡಿಸಿಷನ್ ತಗೊಳುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಡಿಸಿಷನ್ನ ತಗೊಳ್ತಾರೆ, ಖಂಡಿತವಾಗ್ಲೂ ಡಿಸಿಷನ್ನ ತಗೊಳ್ತಾರೆ. ನೋಡಿ, ಅದಕ್ಕೆ ಈಗಾಗಲೇ ನಾವು ಮೀಟಿಂಗ್ನಲ್ಲಿ ಮಾತಾಡಿದ್ದೀವಿ. ಅದ್ರ ಬಗ್ಗೆ ಜಾಸ್ತಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರು ನಾನು ಹೇಳಿದ್ದೀನಿ. ಎಲ್ಲ ಮಂತ್ರಿಗಳು ಎಲ್ಲರೂ ಬರ್ತಾರೆ, ಮಂತ್ರಿಗಳು ಎಲ್ಲರೂ ಬರ್ತಾರೆ. ನೋಡಿ, ಒಂದು ಸುಳ್ಳನ್ನು 1000 ಬಾರಿ ಹೇಳಿ ಸತ್ಯವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ BJP-ಯವರು. ಒಂದೇ ಒಂದು ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಹೊರಟಂಥವ್ರಿಗೆ ನಾವು ಜನರಿಗೆ ಹೇಳಬೇಕಲ್ಲ, ತಪ್ಪು ಸಂದೇಶ ಹೋಗಬಾರ್ದು. ಏನು ಸತ್ಯ ಇದೆ ಅನ್ನೋದನ್ನು ನಾವು ಜನರಿಗೆ ಹೇಳಬೇಕಲ್ಲ. ಇದು ಅವ್ರಿಗೆ ಕೌಂಟರ್ ಮಾಡುವಂಥ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಆಯಿತಾ ಸರ್? ಹಾಂ, ನನಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. BJP-ಯವರು ಯಾವ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ? ಬೆಲೆ ಏರಿಕೆ ಅಂದರೆ ಏನು, ಯಾವುದು? ಈಗ ಪೆಟ್ರೋಲ್ ಡೀಸೆಲ್ ಬಗ್ಗೆ ಬೆಲೆ ಏರಿಕೆನಾ? ಮುಂಚೆ ಕ್ರೂಡ್ ಆಯಿಲ್ ಎಷ್ಟಿತ್ತು, ಈಗ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ, ಅದ್ರ ಬಗ್ಗೆ ಏನಾದರೂ ಹೋರಾಟ ಮಾಡ್ತಾ ಇದ್ದಾರಾ? ಅಥವಾ ದಿನಸಿ ಪದಾರ್ಥದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರಾ? ಎದ್ರ ಬಗ್ಗೆ? ಗ್ಯಾರಂಟಿ ಎದಕ್ಕೆ ತಂದ್ವಿ ನಾವು? ಗ್ಯಾರಂಟಿ ಅನ್ನುವಂಥ ಶಬ್ದ ಯಾಕೆ ಬಂತು? ಗ್ಯಾರಂಟಿ ಜನ್ಮ ಯಾಕಾಯಿತು? ಅದ್ರ ಬಗ್ಗೆ ಸ್ವಲ್ಪ ತಾವೆಲ್ಲ ಗಮನ ಹರಿಸ್ಬೇಕು. ತಮಗೂ ಎಲ್ಲರಿಗೂ ಗ್ಯಾರಂಟಿ ಬರ್ತಾ ಇದೆ.
ಎಲ್ಲರಿಗೂ ಬರ್ತಾ ಇದೆಯೋ? 50% ಜನರಿಗೆ ಬರ್ತಾ ಇದೆಯೋ? ಗ್ಯಾರಂಟಿ ಉದ್ಭವ ಆಗಿದ್ದು, ಗ್ಯಾರಂಟಿ ಜನ್ಮ ತಾಳಿದ್ದನೇ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಬೇಕಂತ, ಬೆಲೆ ಏರಿಕೆಯಲ್ಲಿ ತತ್ತರಿಸಿದಂಥ ಜನರಿಗೆ ಏನಾದರೂ ಸಹಾಯ ಮಾಡಬೇಕಂದಿದ್ದಕ್ಕೇ ಗ್ಯಾರಂಟಿ ಹುಟ್ಟಿದ್ದು.